ಏನು ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ರೆ ಬ್ಯಾಂಕಿಂದ 30-40% ಡಿಸ್ಕೌಂಟ್ ಸಿಗತ್ತಾ? ಹೌದು ರೀ, ಬ್ಯಾಂಕಿಂದನೇ ನಾವೇನಾದ್ರೂ ಪ್ರಾಪರ್ಟಿನ ಪರ್ಚೇಸ್ ಮಾಡ್ತೀವಿ ಅಂತಂದ್ರೆ 30-40% ಡಿಸ್ಕೌಂಟ್ ಕೊಡ್ತಾರೆ. ಡೈರೆಕ್ಟ್ ಆಗಲ್ಲ, ಇಂಡೈರೆಕ್ಟ್ ಆಗಿ. ಹಾಗಿದ್ರೆ ಆ ಪ್ರಾಪರ್ಟಿನ ನಾವೇನಂತ ಹೇಳ್ತೀವಿ? ಇದನ್ನ ಹರಾಜಿನ ಪ್ರಾಪರ್ಟಿ ಅಂತ ಹೇಳ್ತೀವಿ. ಅಂದ್ರೆ ಈ ಬ್ಯಾಂಕ್ ಅಲ್ಲಿ ಲೋನ್ಗಳನ್ನ ತಗೊಳ್ತೀವಿ. ಹೋಮ್ ಲೋನ್, ಬೈಕ್ ಲೋನ್, ಕಾರ್ ಲೋನ್, ಮಾರ್ಟಗೇಜ್ ಲೋನ್. ಸೊ ಏನಾಗುತ್ತೆ ಅಂತಂದ್ರೆ ಈ ಬ್ಯಾಂಕ್ ಅಲ್ಲಿ ನಾವು ಲೋನ್ಗಳನ್ನ ತಗೊಂಡಿದ ತಕ್ಷಣ ಆನ್ ಟೈಮ್ಗೆ ನಾವು EMIs ನ ಕಟ್ಟಕ್ಕಾಗಲ್ಲ. ಆಗ ಬ್ಯಾಂಕ್ ಅವ್ರು ಏನ್ ಮಾಡ್ತಾರೆ, 3 ತಿಂಗಳು ಸತತವಾಗಿ ನಾವು EMI ಕಟ್ಟಿಲ್ಲ ಅಂತಂದ್ರೆ ನಮ್ಮ ಪ್ರಾಪರ್ಟಿನ ಅವರು ಜಪ್ತಿ ಮಾಡ್ತಾರೆ. ಸೊ ಪ್ರಾಪರ್ಟಿನ ಸೀಸ್ ಮಾಡಿ ಅವರು ಆ ಪ್ರಾಪರ್ಟಿ ಏನಿರುತ್ತೆ ಅದನ್ನ ಹರಾಜ್ ಹಾಕ್ತಾರೆ. ಈ ಹರಾಜ್ ಹಾಕೋದನ್ನ ಅವರು ಇಂಡೈರೆಕ್ಟ್ ಆಗಿ ನಮ್ಗೆ ಮಾರ್ತಿರ್ತಾರೆ. ಇದನ್ನ 30-40% ವರೆಗೂ ನಮ್ಗೆ ಡಿಸ್ಕೌಂಟ್ ಸಿಗತ್ತೆ. ಹಾಗಿದ್ರೆ ಈ ಬ್ಯಾಂಕ್ಗಳು ಹರಾಜಿನ ಪ್ರಾಪರ್ಟಿಗೆ ಎಷ್ಟು ಪರ್ಸೆಂಟ್ ಅಲ್ಲಿ ಸೇಲ್ ಮಾಡ್ತಾರೆ? ಇದನ್ನ ತಗೊಳ್ಳೋಂಥದ್ದು ಉತ್ತಮನ? ಪ್ರತಿಯೊಂದನ್ನು ಕೂಡ ಈ ವಿಡಿಯೋಲಿ ನಾನು ನಿಮ್ಗೆ ಪಿನ್ ಟು ಪಿನ್ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋನ ಕೊನೆ ತನಕ ತಪ್ಪದೆ ನೋಡಿ. ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವೆಲ್ಕಮ್ ಟು ಫ್ರೀಡಮ್ ಮನಿ ಕನ್ನಡ. ನಾನು ನಿಮ್ಮ ಚಂದನಾ ಗೌಡ. ನಾನು ನಿಮ್ಗೆ ಆಗ್ಲೇ ಹೇಳಿದ್ದೆ, ಬ್ಯಾಂಕ್ ನಮ್ಗೆ ಲೋನ್ ಕೊಡ್ತಾರೆ ನಮ್ಮ ಪ್ರಾಪರ್ಟಿನ ಪರ್ಚೇಸ್ ಮಾಡೋದಕ್ಕೆ. ನಾವು ಕರೆಕ್ಟ್ ಆಗಿ ಲೋನ್ ಕಟ್ಟಕ್ ಆಗಿಲ್ಲ ಅಂತಂದ್ರೆ 3 ಮಂತ್ಸ್ ನಾವೇನಾದ್ರೂ ಮಿಸ್ ಮಾಡಿದ್ವಿ ಅಂತಂದ್ರೆ ನಮ್ಮ ಪ್ರಾಪರ್ಟಿನ ಸೀಸ್ ಮಾಡ್ತಾರೆ. ಸೊ ಸೀಸ್ ಆಗಿರುವಂತ ಪ್ರಾಪರ್ಟಿನ ಅವರು ಕಮ್ಮಿ ರೇಟ್ ಅಲ್ಲಿ ಬೇರೆಯವ್ರಿಗೆ ಮಾರಾಟ ಮಾಡ್ತಾರೆ. ಇದನ್ನೇ ನಾವು ಬ್ಯಾಂಕ್ ಆಕ್ಷನ್ ಅಂತ ಹೇಳ್ತೀವಿ. ಅಂದ್ರೆ ಪ್ರಾಪರ್ಟಿನ ಹರಾಜ್ ಹಾಕೋದು. ಹಾಗಿದ್ರೆ ಈ ಬ್ಯಾಂಕ್ ಆಕ್ಷನ್ ಅಲ್ಲಿ ನಾವು ಪ್ರಾಪರ್ಟಿನ ಪರ್ಚೇಸ್ ಮಾಡ್ತೀವಿ ಅಂತಂದ್ರೆ ಅದು ಉತ್ತಮನ? ಇದ್ರ ಪ್ರಾಸೆಸ್ ಹೇಗೆ, ಇದರ ಡೆವಲಪ್ಮೆಂಟ್ ಹೇಗಾಗುತ್ತೆ? ಹಾಗೆ ಒಂದು ಡೆವಲಪ್ಡ್ ಏರಿಯಾ ಅಲ್ಲಿ ನಮ್ಗೆ ಕಮ್ಮಿ ರೇಟ್ಗೆ ಪ್ರಾಪರ್ಟಿ ಸಿಗ್ತಿದೆ ಅಂತಂದ್ರೆ ನಮ್ಗೆ ಡೌಟ್ ಬಂದೇ ಬರುತ್ತೆ. ಹಾಗಿದ ಮೇಲೆ ನಾವು ಹೇಗೆ ಈ ಆಕ್ಷನ್ ಅಲ್ಲಿ ಪ್ರಾಪರ್ಟಿನ ಪರ್ಚೇಸ್ ಮಾಡಬಹುದು? ಪ್ರತಿಯೊಂದನ್ನು ಕೂಡ ಆನ್ಲೈನ್ ಅಲ್ಲೇ ಚೆಕ್ ಮಾಡಬಹುದು. ಈಗ ಲೋನ್ಸ್ ಗಳಲ್ಲಿ 2 ಟೈಪ್ಸ್ ಲೋನ್ ಇರುತ್ತೆ. ಒಂದು ಸೆಕ್ಯೂರ್ಡ್ ಲೋನ್ಸ್, ಇನ್ನೊಂದು ಅನ್ಸೆಕ್ಯೂರ್ಡ್ ಲೋನ್ಸ್. ಈ ಸೆಕ್ಯೂರ್ಡ್ ಲೋನ್ಸ್ ಅಂತಂದ್ರೆ ಆ ಕ್ಯಾಟಗರಿಯಲ್ಲಿ ಬರುವಂತದ್ದು ಹೋಮ್ ಲೋನ್, ಕಾರ್ ಲೋನ್, ಬೈಕ್ ಲೋನ್, ಮಾರ್ಟಗೇಜ್ ಲೋನ್. ಈ ಹೋಮ್ ಲೋನ್ ಅಲ್ಲಿ ನಾವ್ ಏನ್ ಮಾಡ್ತೀವಿ, ಒಂದು ಕಡೆ ಮನೆನ ಪರ್ಚೇಸ್ ಮಾಡಬೇಕು ಅಂತ ಬ್ಯಾಂಕ್ ಹತ್ರ ಹೋಗಿ ಲೋನ್ಗಳನ್ನ ತಗೊಳ್ತೀವಿ. ಆ ಪ್ರಾಪರ್ಟಿನ ನಾವು ಪರ್ಚೇಸ್ ಮಾಡಿರ್ತೀವಿ. ನಮ್ಗೇನಾಗುತ್ತೆ, ಕರೆಕ್ಟ್ ಆಗಿ EMIs ನ ಕಟ್ಟೋದಕ್ಕಾಗಲ್ಲ. 3 ತಿಂಗಳು EMIs ನ ಮಿಸ್ ಮಾಡ್ತೀವಿ ಅಂತ ಇಟ್ಕೊಳ್ಳಿ. ಆಗೇನಾಗುತ್ತೆ, 15 ಲಕ್ಷ ಅಥವಾ 20 ಲಕ್ಷದ ಪ್ರಾಪರ್ಟಿ ಅಥವಾ 40 ಲಕ್ಷ ಅಂತಾನೆ ಇಟ್ಕೊಳ್ಳಿ, ಈ ಪ್ರಾಪರ್ಟಿ ಬ್ಯಾಂಕಿನ ಸ್ವತ್ತ ಆಗುತ್ತೆ. ಇದನ್ನ ಸೆಕ್ಯೂರ್ಡ್ ಲೋನ್ಸ್ ಅಂತ ಹೇಳ್ತಾರೆ. ಅಂದ್ರೆ ಮನೆ ನಿಮ್ಮ ಹೆಸರಲ್ಲಿ ಇರೋದು ಬ್ಯಾಂಕ್ಗೆ ಒಂದು ಪ್ರಾಪರ್ಟಿ ಆಗುತ್ತೆ. ಹೋಮ್ ಲೋನ್ ಅಲ್ಲಿ ಕೂಡ ಮನೆಗಳು ಸೆಕ್ಯೂರ್ ಆಗಿರುತ್ತೆ. ಇನ್ನೊಂದು ಕಾರ್ ಲೋನ್. ಕಾರ್ ಲೋನ್ ಅಲ್ಲಿ ಏನ್ ಮಾಡ್ತೀವಿ, ನಾವು ಮತ್ತೆ ಹೋಗ್ತೀವಿ ಬ್ಯಾಂಕ್ ಅಲ್ಲಿ ಲೋನ್ ತಗೊಳ್ತೀವಿ, ಕಾರನ್ನ ಪರ್ಚೇಸ್ ಮಾಡ್ತೀವಿ. ನಮ್ಮ ಹೆಸರಲ್ಲಿ ಕಾರು ಬ್ಯಾಂಕ್ ಹತ್ರ ಇರೋದ್ರಿಂದ ಕಾರ್ ಬಂದು ಬ್ಯಾಂಕ್ಗೆ ಸ್ವತ್ತಾಗುತ್ತೆ. ಬ್ಯಾಂಕ್ಗೆ ಕಾರ್ ಬಂದು ಸ್ವತ್ತಾಗೋದ್ರಿಂದ ಬ್ಯಾಂಕ್ಗೆ ಇದು ಸೆಕ್ಯೂರ್ಡ್ ಲೋನ್ ಆಗಿರುತ್ತೆ. ಹಾಗೇನೆ ಬೈಕ್ ಲೋನ್. ಬೈಕ್ ಲೋನ್ ಅಲ್ಲೂ ನಾವು ಹೋಗಿ ಬೈಕ್ ನ ಪರ್ಚೇಸ್ ಮಾಡ್ತೀವಿ. ಸೊ ಬೈಕ್ ನ ಪರ್ಚೇಸ್ ಮಾಡಿದೀವಿ ಅಂತ ಅಂದ್ರೆ ಅದನ್ನು ಕೂಡ ಸೆಕೆಂಡ್ ರೇಟ್ ಅಲ್ಲಿ ಬೇರೆಯವ್ರಿಗೆ ಮಾರಾಟ ಮಾಡ್ತಿದೀವಿ ಅಂದ್ರೂ ಕೂಡ ನಮ್ಗೆ ಲಾಭ ಸಿಗುತ್ತೆ. ಸೊ ಅಲ್ಲೂ ಇದು ಸೆಕ್ಯೂರ್ಡ್ ಲೋನ್ಸ್ ಕ್ಯಾಟಗರಿಯಲ್ಲಿ ಬರುತ್ತೆ. ಮಾರ್ಟಗೇಜ್ ಲೋನ್ ಅಂದ್ರೆ ನಿಮ್ಮ ಆಸ್ತಿನ ಅಡವಿಟ್ಟು ನೀವು ಏನು ಲೋನ್ ಅನ್ನ ಬ್ಯಾಂಕ್ ಇಂದ ತಗೊಳ್ತಿರೋ ನಿಮ್ಮ ಆಸ್ತಿ ಬ್ಯಾಂಕ್ಗೆ ಒಂದು ಸೆಕ್ಯೂರ್ಡ್ ಆಗಿರುತ್ತೆ. ಸೊ ಇದೆಲ್ಲದಕ್ಕೂ ಕೂಡ ಬ್ಯಾಂಕ್ ಇಂದ ಪ್ರೂಫ್ ಇರುತ್ತೆ. ನಿಮ್ಮ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ತಗೊಂಡಿರ್ತಾರೆ. ನೀವು ಲೋನ್ ನ ತಗೊಳ್ಬೇಕಾದ್ರೆ ಈ ಒಂದು ಸೆಕ್ಯೂರ್ಡ್ ರೀತಿಯಲ್ಲಿ ಡಾಕ್ಯುಮೆಂಟ್ಸ್ ನ ಪ್ರೊವೈಡ್ ಮಾಡಿ ಲೋನ್ಗಳನ್ನ ತಗೊಂಡಿರ್ತೀರಾ. ಅನ್ಸೆಕ್ಯೂರ್ಡ್ ಲೋನ್ ಅಂತಂದ್ರೆ ಇದು ಕ್ರೆಡಿಟ್ ಕಾರ್ಡ್ ಆಗಿರ್ಬೋದು, ಪರ್ಸನಲ್ ಲೋನ್ ಆಗಿರ್ಬೋದು. ಇಲ್ಲಿ ನಿಮ್ಮ ಡಾಕ್ಯುಮೆಂಟ್ಸ್ ನ ಪ್ರೊವೈಡ್ ಮಾಡ್ತೀರಾ, ಆದ್ರೆ ಇದು ಅಷ್ಟು ಸೆಕ್ಯೂರ್ ಆಗಿರಲ್ಲ. ಸೊ ಲೋನ್ಸ್ ಗಳಲ್ಲಿ ನಾವು ನೋಡ್ತಿರುವಂತದ್ದು ಒಂದು ಸೆಕ್ಯೂರ್ಡ್ ಲೋನ್ಸ್ ಮತ್ತೆ ಇನ್ನೊಂದು ಅನ್ಸೆಕ್ಯೂರ್ಡ್ ಲೋನ್ಸ್. ಹಾಗಿದ್ರೆ ನಾನು ನಿಮ್ಗೆ ಹೇಳ್ತಿದ್ದೆ, ಹೋಮ್ ಲೋನ್ ನಾವು ತಗೊಳ್ಬೇಕಾದ್ರೆ ನಾವು ಒಂದು ಇಷ್ಟಪಟ್ಟಿರೋ ಏರಿಯಾಲಿ ಮನೆನ ಪರ್ಚೇಸ್ ಮಾಡಬೇಕು ಅನ್ಕೊಂಡಿರ್ತೀವಿ. ಆಗ ಬ್ಯಾಂಕ್ ಹತ್ರ ಹೋಗಿ ಲೋನ್ ಅನ್ನ ತಗೊಳ್ತೀವಿ. ಏನಾಗುತ್ತೆ ಅಂತಂದ್ರೆ ಇದನ್ನ NPA ಅಂತ ಕರೀತಾರೆ, ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್. ಅಂದ್ರೆ 3 ತಿಂಗಳುಗಳ ಕಾಲ 3 EMIs ಇದನ್ನೇನಾದ್ರೂ ನೀವು ಮಿಸ್ ಮಾಡಿದ್ರಿ ಅಂತಂದ್ರೆ ಇದು NPA ಕ್ಯಾಟಗರಿಗೆ ಬರುತ್ತೆ. ಅಂದ್ರೆ ನಾನ್ ಪರ್ಫಾರ್ಮಿಂಗ್ ಅಸೆಟ್ಸ್ ಕ್ಯಾಟಗರಿಗೆ ಬರುತ್ತೆ. 90 ಡೇಸ್ 3 ತಿಂಗಳ ಕಾಲ ನೀವೇನಾದ್ರೂ EMIs ನ ಮಿಸ್ ಮಾಡಿದ್ರಿ ಅಂತಂದ್ರೆ ನಿಮ್ಮ ಒಂದು ಪ್ರತಿ ತಿಂಗಳು EMIsಗೆ ಬ್ಯಾಂಕ್ ಇಂದ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗ್ತಾ ಆಗ್ತಾ ಫಸ್ಟ್ ನಿಮ್ಗೆ ಒಂದು ಡಿಮ್ಯಾಂಡ್ ನೋಟಿಸ್ ಅಂತ ಕಳಿಸ್ತಾರೆ. ಡಿಮ್ಯಾಂಡ್ ನೋಟಿಸ್ ಅಂತ ಅಂದ್ರೆ ಅದು ನಿಮ್ಗೆ 60 ಡೇಸ್ ತನಕ ವ್ಯಾಲ್ಯೂಬಲ್ ಇರುತ್ತೆ. ಅಂದ್ರೆ ಬ್ಯಾಂಕ್ ಇಂದ ನಿಮ್ಗೆ ಇಂಡೈರೆಕ್ಟ್ ಆಗಿ ಹೇಳ್ತಾರೆ, ನಾವು ನಿಮ್ಗೆ ಡಿಮ್ಯಾಂಡ್ ನೋಟಿಸ್ ಅನ್ನ ಕಳಿಸಿದೀವಿ, ಅದು 60 ಡೇಸ್ ವರೆಗೂ ವ್ಯಾಲ್ಯೂಬಲ್ ಇದೆ. ಇಷ್ಟು ಟೈಮ್ ಅಲ್ಲಿ ನೀವು EMI ಏನ್ ಮಿಸ್ ಮಾಡಿದೀರಾ ಅದಕ್ಕೆ ಬಡ್ಡಿ ಸಮೇತ ಬ್ಯಾಂಕ್ಗೆ ಬಂದು ಕಟ್ಟಬೇಕು. ಅಥವಾ ಬ್ಯಾಂಕ್ ಬಂದು ನೀವು ಏನಕ್ಕೆ EMI ಕಟ್ಟಕ್ ಆಗ್ತಿಲ್ಲ ಅಂತನಾದ್ರೂ ಒಂದು ವ್ಯಾಲ್ಯೂಬಲ್ ರೀಸನ್ ಕೊಡಬೇಕು ಅಂತ ನಿಮ್ಗೊಂದು ಡಿಮ್ಯಾಂಡ್ ನೋಟಿಸ್ ನ ಕಳಿಸ್ತಾರೆ.
ಡಿಮ್ಯಾಂಡ್ ನೋಟಿಸ್ ಆದ್ಮೇಲೆ ಅಂದ್ರೆ 60 ಡೇಸ್ ಆದ್ಮೇಲೆ ನಿಮ್ಗೆ ಇನ್ನೊಂದು ನೋಟಿಸ್ ಬರುತ್ತೆ, ಅದನ್ನ ಪೊಸಿಷನ್ ನೋಟಿಸ್ ಅಂತ ಹೇಳ್ತೀವಿ. ಅದು 30 ಡೇಸ್ ವರೆಗೂ ವ್ಯಾಲ್ಯೂಬಲ್ ಇರುತ್ತೆ. ಅಂದ್ರೆ 60 ಡೇಸ್ ನ ಮಿಸ್ ಮಾಡ್ಕೊಂಡಿದ್ದೀರಾ ಡಿಮ್ಯಾಂಡ್ ನೋಟಿಸ್ ನ, ಅದ್ರ ಜೊತೆಗೆ ಪೊಸಿಷನ್ ನೋಟಿಸ್ ಬಂದಿದೆ, ಅದು 30 ಡೇಸ್ ವ್ಯಾಲ್ಯೂಬಲ್ ಇದೆ. ಅಂದ್ರೆ ನಿಮಗೆ ಟೈಮ್ ಕೊಟ್ಟಿರೋದು, ನೀವೀಗ ನಿಮ್ಮ ಪ್ರಾಪರ್ಟಿನ ಉಳಿಸ್ಕೋಬೇಕು ಅಂತಂದ್ರೆ ಸಾಲ ಮಾಡಿ ಮತ್ತಿನ್ನೇನೋ ಮಾಡಿ ಒಟ್ಟಿನಲ್ಲಿ ನಿಮ್ಮ ಪ್ರಾಪರ್ಟಿನ ಉಳಿಸ್ಕೊಳ್ಳೋದಕ್ಕೆ ನಿಮ್ಮ ಒಂದು EMI ಮಿಸ್ ಮಾಡಿರೋದನ್ನ ಬ್ಯಾಂಕ್ಗೆ ಕಟ್ಟಬೇಕು ಅಂತ. ನೀವು 30 ಡೇಸ್ ನ ಮಿಸ್ ಮಾಡ್ಕೊಂಡ್ರಿ ಅಂದ್ರೆ ಪೊಸಿಷನ್ ನೋಟಿಸ್ ನ ಮಿಸ್ ಮಾಡ್ಕೊಂಡ್ರಿ ಅಂತಂದ್ರೆ ನೆಕ್ಸ್ಟ್ ನಿಮ್ಗೆ ಸೇಲ್ ನೋಟಿಸ್ ಅಂತ ಕಳಿಸ್ತಾರೆ. ಇದು ಕೇವಲ 21 ದಿನ ಮಾತ್ರ ವ್ಯಾಲಿಡ್ ಇರುತ್ತೆ. ನೀವು ಡಿಮ್ಯಾಂಡ್ ನೋಟಿಸ್ ನ ಮಿಸ್ ಮಾಡಿದೀರಾ, ಪೊಸಿಷನ್ ನೋಟಿಸ್ ನ ಮಿಸ್ ಮಾಡಿದೀರಾ, ಜೊತೆಗೆ ನಿಮಗೆ ಬರುವಂತದ್ದು ಸೇಲ್ ನೋಟಿಸ್. ಈ ಸೇಲ್ ನೋಟಿಸ್ ಅಲ್ಲೂ ನೀವು ಏನಾದ್ರೂ EMIs ನ ಕಟ್ಟಿಲ್ಲ ಅಂತಂದ್ರೆ ನಿಮಗೆ ಕೊನೆಗೆ ಬರುವಂತದ್ದು ಫೈನಲ್ ನೋಟಿಸ್. ಈ ಫೈನಲ್ ನೋಟಿಸ್ ಅಲ್ಲಿ ಏನಿರುತ್ತೆ ಅಂತಂದ್ರೆ ನಿಮ್ಮ ಒಂದು ಆಕ್ಷನ್ ಡೇ ಏನಿರುತ್ತೆ ಅದನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿರ್ತಾರೆ. ಈ ಫೈನಲ್ ನೋಟಿಸ್ ಅಂತಂದ್ರೆ ಇದು ಡೆಡ್ ಎಂಡ್ ಅಂತ, ಇಲ್ಲಿ ನಿಮಗೆ ಯಾವುದೇ ರೀತಿಯಾದಂತಹ ಟೈಮ್ ನ ಕೊಟ್ಟಿರೋದಿಲ್ಲ. ನೀವೊಂದು ಎಲ್ಲಾ ನೋಟಿಸ್ ನ ಮಿಸ್ ಮಾಡ್ಕೊಂಡಿದ್ದೀರಾ, ಕೊನೆಗೆ ನಿಮ್ಗೆ ಫೈನಲ್ ನೋಟಿಸ್ ಅಂತ ಬಂದಿದೆ. ಈ ಫೈನಲ್ ನೋಟಿಸ್ನು ನೀವು ಮಿಸ್ ಮಾಡಿದ್ದೀರಾ ಕೊನೆ ಪಕ್ಷ ಅಂತ ಅನ್ಕೊಳ್ಳಿ, ಆಗ ನಿಮ್ಗೆ ಆಕ್ಷನ್ ಡೇಲಿ ನೀವು ಪಾರ್ಟಿಸಿಪೇಟ್ ಮಾಡ್ತೀರಾ. ಅಂದ್ರೆ ಇಲ್ಲಿ ಸೇಲ್ ನೋಟಿಸ್ ಅಂತ ಇರುತ್ತೆ. 15 ಡೇಸ್ ನಿಮ್ಗೆ ಸೇಲ್ ನೋಟಿಸ್ ಇರುತ್ತೆ. ಅಂದ್ರೆ ನಾನು ಒಂದು ಪ್ರಾಪರ್ಟಿನ ಹರಾಜಕಕ್ಕೆ ಹೋಗಿದ್ದೀನಿ, ಬ್ಯಾಂಕ್ ಅವರೆಲ್ಲ ಬಂದಿದ್ದಾರೆ, ಆಕ್ಷನ್ ಡೇ ಮಾರ್ಚ್ 21 ಅಂತ ಇಟ್ಕೊಳ್ಳಿ. ಮಾರ್ಚ್ 21 ಕೊನೆ ಪಕ್ಷ ಹೇಗೋ ಮಿಸ್ ಆಯ್ತು. ಸೊ ಮಿಸ್ ಆದ್ರೂ ನಿಮಗೆ ಮತ್ತೆ 15 ದಿನ ಟೈಮ್ ಕೊಡ್ತಾರೆ. ಅಂದ್ರೆ ಆ ಸೇಲ್ ನೋಟಿಸ್ ಇಂದ 15 ದಿನ ಟೈಮ್ ಕೊಡ್ತಾರೆ. ಅಷ್ಟರಲ್ಲಾದ್ರೂ ನೀವು ನಿಮ್ಮ ಪ್ರಾಪರ್ಟೀಸ್ ನ ಉಳಿಸ್ಕೊಳ್ಬಹುದು, ಒಂದು ಪಕ್ಷ ಮಿಸ್ ಆಗಿರೋ EMIs ನೆಲ್ಲ ನೀವೇನಾದ್ರೂ ಕಟ್ಟಿದ್ರೆ. ಹಾಗಿದ್ರೆ ಸೊ ಸೇಲ್ ನೋಟಿಸ್ ಬಂತು, ಆ 15 ಡೇಸ್ ಅಲ್ಲೂ ನೀವೇನಾದ್ರೂ ನಿಮ್ಮ ಪ್ರಾಪರ್ಟಿನ ಉಳಿಸ್ಕೊಳಕ್ ಆಗಲ್ಲ ಅಂತಂದ್ರೆ ಕಡೆಗೆ ನಾವು ಇಲ್ಲಿ ನೋಡ್ತಿರೋಂಥದ್ದು ಬ್ಯಾಂಕ್ ಹೇಗೆ ಆಕ್ಷನ್ ಡೇನ ಅನೌನ್ಸ್ ಮಾಡುತ್ತೆ, ಅಂದ್ರೆ ಒಂದು ಪ್ರಾಪರ್ಟಿನ ಹರಾಜು ಹಾಕೋಂಥ ಡೇನ ಹೇಗೆ ಅನೌನ್ಸ್ ಮಾಡುತ್ತೆ ಅಂತ. ಈಗ ಆನ್ಲೈನ್ ಕಾಲ, ಎಲ್ಲಾ ಕಡೆನೂ ಸಹ ನಾವು ಆನ್ಲೈನ್ ನಲ್ಲೇ ಪ್ರತಿಯೊಂದನ್ನು ಕೂಡ ಪರ್ಚೇಸ್ ಮಾಡ್ಬೋದು, ಸೇಲ್ ಮಾಡ್ಬೋದು, ಹಾಗೇನೆ ಬುಕ್ ಸಹ ಮಾಡ್ಕೊಳ್ಬೋದು. ಸೊ ಇಲ್ಲಿ ಸೇಲ್ ನೋಟಿಸ್ ಅಂತ ಬಂದ ತಕ್ಷಣ ನೀವು ಈ ಒಂದು ವೆಬ್ಸೈಟ್ಗಳಲ್ಲಿ ಬ್ಯಾಂಕು ಪ್ರಾಪರ್ಟಿನ ಹೇಗೆ ಹರಾಜು ಹಾಕುತ್ತೆ ಅನ್ನೋದನ್ನ ನೀವು ನೋಡ್ಬೋದು. ಮೊದಲನೇದು ಬ್ಯಾಂಕ್ ವೆಬ್ಸೈಟ್ಗಳಲ್ಲಿ ನೋಡ್ಬೋದು, ಎರಡನೇದು ನ್ಯೂಸ್ ಪೇಪರ್ಸ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಗಳನ್ನ ಹಾಕುತ್ತೆ. ಹಾಗೆ ಈ ಆಕ್ಷನ್ india.com ಅಂತ ಇದೆ, ಇಲ್ಲೂ ಸಹ ನೀವು ನೋಡ್ಬೋದು. ಆಮೇಲೆ ಫಾರ್ ಕ್ಲೋಜರ್ india.com ಅಂತಿದೆ, ಇಲ್ಲೂ ಸಹ ನೀವು ನೋಡ್ಬೋದು. ಅದ್ರ ಜೊತೆಗೆ IBAPI ಅಂತ ವೆಬ್ಸೈಟ್ ಇದೆ, ಇಲ್ಲೂ ಸಹ ಬ್ಯಾಂಕ್ ಹೇಗೆ ಆಕ್ಷನ್ ಡೇನ ಅನೌನ್ಸ್ ಮಾಡುತ್ತೆ ಅಂತ ನೋಡ್ಬೋದು. ಅಂದ್ರೆ ಈ ಎಲ್ಲ ವೆಬ್ಸೈಟ್ಗಳಲ್ಲಿ ನೀವೇನಾದ್ರೂ ಚೆಕ್ ಮಾಡಿದ್ರಿ ಅಂತಂದ್ರೆ ನಿಮಗೆ ಬ್ಯಾಂಕು ಯಾವ ಒಂದು ಪ್ರಾಪರ್ಟಿನ ಹರಾಜಾಗ್ತಿದೆ, ಪ್ರಾಪರ್ಟಿ ಎಷ್ಟು ರೇಟ್ಗೆ ಸೇಲ್ ಮಾಡ್ತಿದ್ದಾರೆ, ಈ ಒಂದು ಏರಿಯಾಲಿ ನಾನು ಪ್ರಾಪರ್ಟಿನ ತಗೊಳ್ಬೋದಾ, ಅಂದ್ರೆ ಯಾರೆಲ್ಲ ಕಮ್ಮಿ ರೇಟಲ್ಲಿ ತುಂಬಾ ಚೆನ್ನಾಗಿರೋ ಪ್ರಾಪರ್ಟಿನ ತಗೊಳ್ಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ಇದು ಒಂದು ಸೂಕ್ತವಾದ ಐಡಿಯಾ. ಈ ಎಲ್ಲ ವೆಬ್ಸೈಟ್ಗಳಲ್ಲೂ ನೀವೇನಾದ್ರೂ ಹೋದ್ರಿ ಅಂತಂದ್ರೆ ನಿಮಗೆ ಬ್ಯಾಂಕು ಯಾವ ಟೈಮಲ್ಲಿ ಒಂದು ಪ್ರಾಪರ್ಟಿನ ಯಾವ ಏರಿಯಾಲಿ ಹರಾಜಾಗ್ತಿದೆ ಅಂತ ನಿಮಗೆ ಗೊತ್ತಾಗತ್ತೆ. ನಾನು ಆಲ್ರೆಡಿ ನಿಮ್ಗೆ ಹೇಳಿದೆ ಬ್ಯಾಂಕ್ ಆಕ್ಷನ್ ಡೇ ತನ್ನ ಪ್ರಾಪರ್ಟಿನ ಸೇಲ್ ಮಾಡ್ತಿರೋ ಅಂತ ಡೇನ ಹೇಗೆ ಅನೌನ್ಸ್ ಮಾಡುತ್ತೆ ಅಂತ. ಇಲ್ಲಿ ನಾವೇನಾದ್ರೂ ಬ್ಯಾಂಕ್ ನ ವಿಸಿಟ್ ಮಾಡಿದೀವಿ ಅಂತಂದ್ರೆ ಬ್ಯಾಂಕ್ ಮ್ಯಾನೇಜರ್ ನಿಮ್ಗೆ ಹೇಳ್ತಾರೆ ಆಕ್ಷನ್ ಡೇ ಯಾವುದು, ಅಂದ್ರೆ ಪ್ರಾಪರ್ಟಿನ ಎಲ್ಲಿ ಹರಾಜ್ ಆಗ್ತಿದ್ದಾರೆ ಅಂತ. ಹಾಗಾದ್ರೆ ವಿಸಿಟಿಂಗ್ ಡೇಟ್ಸ್ ಯಾವುದು, ನೀವು ಯಾವ ಒಂದು ಡೇಟ್ ಅಲ್ಲಿ ವಿಸಿಟ್ ಮಾಡಿ ಆ ಒಂದು ಹರಾಜ್ಗೆ ನೀವು ಹೋಗಿ ಬಿಡ್ ಮಾಡ್ಬೋದು ಅಂತ. ಯೂಶಲಿ ಯಾವ್ದಾದ್ರು ಪ್ರಾಪರ್ಟಿನ ಹರಾಜ್ ಆಗ್ತಿದ್ದಾರೆ ಅಂತಂದ್ರೆ ನಾವು ಒಂದ್ ಕಡೆ ನೋಡ್ತೀವಿ, ತುಂಬಾ ಜನ ಸೇರ್ಕೊಂಡಿರ್ತಾರೆ, ಅಲ್ಲಿ ಪ್ರಾಪರ್ಟಿ ವ್ಯಾಲ್ಯೂನ ಬಿಡ್ ಮಾಡ್ತಿರ್ತಾರೆ. 10,000 ಒಬ್ರು ಹೇಳ್ತಾರೆ, 15,000 ಒಬ್ರು ಹೇಳ್ತಾರೆ, 25,000 ಒಬ್ರು ಹೇಳ್ತಾರೆ. ಕೊನೆಯವ್ರು ಯಾರಾದ್ರೂ ಹೈ ವ್ಯಾಲ್ಯೂ ಅಲ್ಲಿ ತಗೊಳ್ತಾರೆ ಅಂತಂದ್ರೆ 50,000 ಹೇಳ್ತಾರೆ. 50,000 ಅವ್ರು ಒಂದೇ ಸತಿ ಹೇಳಾದ್ಮೇಲೆ ಆ 50,000ಕ್ಕಿಂತ ಮೇಲೆಗಡೆ ಯಾರಾದ್ರೂ ಬಿಡ್ ಮಾಡಿಲ್ಲ ಅಂತಂದ್ರೆ ಆ ಪ್ರಾಪರ್ಟಿ ಅವ್ರಿಗಾಗತ್ತೆ. ಸೊ ಇದೇ ರೀತಿ ಬ್ಯಾಂಕು ಇಂಡೈರೆಕ್ಟ್ ಆಗಿ ಪ್ರಾಪರ್ಟೀಸ್ನ ಹರಾಜಿನ ಮುಖಾಂತರ ಸೇಲ್ ಮಾಡುತ್ತೆ. ಯಾರೆಲ್ಲ ಈ ಹರಾಜಿನ ಪ್ರಾಪರ್ಟಿ ತಗೊಳಕ್ಕೆ ತುಂಬಾ ಇಷ್ಟಪಡ್ತಾರೋ, ಒಂದು ಡೆವಲಪ್ಡ್ ಏರಿಯಾಲಿ ನನಗೆ ಕಮ್ಮಿ ರೇಟಿಗೆ ಪ್ರಾಪರ್ಟಿ ಸಿಗ್ತಿದೆ ಅಂತಂದ್ರೆ ಯಾರು ತಗೊಳಕ್ ಇಷ್ಟಪಡಲ್ಲ, ಅಂಥವ್ರಿಗೆಲ್ಲ ಇದೊಂದು ಬೆಸ್ಟ್ ಐಡಿಯಾ ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಹಾಗಿದ್ರೆ ಇದರಿಂದ ಆಗುವಂತಹ ಅನುಕೂಲತೆಗಳು, ಅನಾನುಕೂಲತೆಗಳು, ಹಾಗೆ ನೀವು ಹೇಗೆ ಪರ್ಚೇಸ್ ಮಾಡ್ಬೋದು ಅನ್ನೋದನ್ನು ಕೂಡ ನಾನು ನಿಮ್ಗೆ ಇವಾಗ ಹೇಳ್ತೀನಿ. ನೀವು ಬ್ಯಾಂಕ್ ವಿಸಿಟ್ ಮಾಡಿದ ತಕ್ಷಣ ಅವ್ರು ನಿಮಗೆ ವಿಸಿಟಿಂಗ್ ಡೇಟ್ಸ್ಗಳನ್ನ ಕೊಡ್ತಾರೆ. ಹಾಗೆ ಏರಿಯಾನ ನೀವು ಚೆಕ್ ಮಾಡಬೇಕು, ಯಾವ ಏರಿಯಾಲಿ ಆ ಪ್ರಾಪರ್ಟಿ ಇದೆ, ಪ್ರಾಪರ್ಟಿ ವ್ಯಾಲ್ಯೂ ಏನಿದೆ,
ಮತ್ತೆ ಪ್ರಾಪರ್ಟಿ ಏನಾದರೂ ಡ್ಯಾಮೇಜ್ ಇದೆಯಾ, ಮತ್ತೆ ಇದರ ಓನರ್ ಯಾರು. ಕೆಲವೊಮ್ಮೆ ಏನಾಗುತ್ತೆ ಅಂತಂದ್ರೆ ಓನರ್ ಹೆಸರಲ್ಲಿ ಏನು ಟ್ರಾನ್ಸ್ಫರೇ ಆಗಿರಲ್ಲ. ಆ ರೀತಿ ತುಂಬಾ ಫೇಕ್ ಆಗಿ ಎಲ್ಲ ನೋಟಿಸ್ಗಳನ್ನ ಕೊಡ್ತಾರೆ, ಫೋರ್ಜರಿಗಳು ನಡೆಯುತ್ತೆ, ತುಂಬಾ ಮೋಸಗಳು ನಡೆಯುತ್ತೆ. ಇಂಥ ವಿಷಯದಲ್ಲಿ ನೀವು ತುಂಬಾ ಕೇರ್ಫುಲ್ ಆಗಿರ್ಬೇಕಾಗುತ್ತೆ. ಓನರ್ ಹೆಸರಲ್ಲಿ ಪ್ರತಿಯೊಂದನ್ನು ಕೂಡ ಟ್ರಾನ್ಸ್ಫರ್ ಆಗಿದೆಯಾ, ಬ್ಯಾಂಕ್ ಮ್ಯಾನೇಜರ್ನ ಡೀಟೇಲ್ಡ್ ಆಗಿ ಪ್ರತಿಯೊಂದು ಇನ್ಫಾರ್ಮೇಶನ್ ನೀವು ಕೇಳಬೇಕಾಗತ್ತೆ. ಈ ಎಲ್ಲ ಒಂದು ಸೂಕ್ತವಾದ ಮಾಹಿತಿ ಏನಿದೆ ಇದು ಕರೆಕ್ಟ್ ಆಗಿದೆಯಾ, ಒಂದಕ್ಕೊಂದು ತಾಳೆ ಆಗ್ತಿದ್ಯಾ ಅಂತ. ಸೊ ಈ ಇನ್ಫಾರ್ಮೇಶನ್ ಎಲ್ಲ ಆದ್ಮೇಲೆ ನೆಕ್ಸ್ಟ್ ನೀವು ತಿಳ್ಕೊಬೇಕಾಗಿರೋದು ಟೈಟಲ್ ಕ್ಲಿಯರೆನ್ಸ್ ಆಗಿದೆಯಾ. ಅಂದ್ರೆ ಪ್ರಾಪರ್ಟಿಗೂ ಹಾಗೂ ಕೊಟ್ಟಿರುವಂತಹ ಡಾಕ್ಯುಮೆಂಟ್ಸ್ಗೂ ಪ್ರತಿಯೊಂದನ್ನು ಕೂಡ ಟೈಟಲ್ ಕ್ಲಿಯರೆನ್ಸ್ ಆಗಿದೆಯಾ. ಸೇಲ್ ಡೀಡ್ ಯಾರ ಹೆಸರಲ್ಲಿದೆ, ಸೇಲ್ ಡೀಡ್ ಅಲ್ಲಿ ಮೆನ್ಷನ್ ಮಾಡಿರುವಂತಹ ಪ್ರತಿಯೊಂದನ್ನು ಕೂಡ ಒಂದು ಮಾಹಿತಿ ಏನಿದೆ ಅದು ಕರೆಕ್ಟ್ ಆಗಿದೆಯಾ. ಸಮಯ ಜಾಸ್ತಿ ಆದ್ರೂ ಪರವಾಗಿಲ್ಲ, ಈ ಎಲ್ಲ ಒಂದು ಇನ್ಫಾರ್ಮೇಶನ್ನ ನಾವು ಚೆಕ್ ಮಾಡಲೇಬೇಕಾಗತ್ತೆ. ಒಂದೊಂದ್ಸತಿ ಏನಾಗುತ್ತೆ ಅಂತಂದ್ರೆ ಸೇಲ್ ಡೀಡ್ ಅಲ್ಲಿ ಈ ಒಂದು ಎಕ್ಸ್ ಪ್ರಾಪರ್ಟಿನ ನಾನು ತಗೊಳ್ತಿದ್ದೀನಿ ಅಂತಂದ್ರೆ ಅವ್ರ ತಾತ ಅವ್ರ ಮುತ್ತಾತ ಆ ಲ್ಯಾಂಡ್ ಓನರು ಯಾರೆಲ್ಲ ಇದ್ರು, ಅಂದ್ರೆ ಎಷ್ಟು ಜನರೇಷನ್ ಇಂದ ಬಂದಿದೆ ಅನ್ನೋದೆಲ್ಲ ಇರುತ್ತೆ. ಸೊ ಆ ಪ್ರತಿಯೊಂದು ಇನ್ಫಾರ್ಮೇಶನ್ನ ಈ ಸೇಲ್ ಡೀಡ್ ಅಲ್ಲಿ ಮೆನ್ಷನ್ ಮಾಡಿರ್ಬೇಕು. ಸೊ ಅದೆಲ್ಲನೂ ಇದೆಯಾ, ಜೊತೆಗೆ ಲಿಂಕ್ ಡಾಕ್ಯುಮೆಂಟ್ಸ್ ಎಲ್ಲನೂ ಕರೆಕ್ಟ್ ಆಗಿದೆಯಾ. EC ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಅಂತಂದ್ರೆ EC ಎನ್ಕಂಬರೆನ್ಸ್ ಸರ್ಟಿಫಿಕೇಟ್ ಅಂತ ಹೇಳ್ತಾರೆ, ಇದು ಪ್ರಾಪರ್ ಆಗಿದೆಯಾ. ಜೊತೆಗೆ ಸಬ್ ರಿಜಿಸ್ಟರ್ ಆಫೀಸ್ ಅಲ್ಲಿ ಈ ಒಂದು ಪ್ರಾಪರ್ಟಿ ನೇಮ್ ಅಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ, ಆ ಓನರ್ಸ್ ಇರ್ಬೋದು, ಅವ್ರ ಮನೆಗೆ ಸಂಬಂಧಪಟ್ಟಿರೋರು ಇರ್ಬೋದು, ಅವರೆಲ್ಲರ ಹೆಸರು ಸಹ ಕರೆಕ್ಟ್ ಆಗಿದೆಯಾ. ಈ ಎಲ್ಲ ಡಾಕ್ಯುಮೆಂಟ್ಸ್ ವೇರಿಯೇಷನ್ ಆದಲ್ಲಿ ನೀವು ಪ್ರಾಪರ್ಟಿನ ಪರ್ಚೇಸ್ ಮಾಡಕ್ ಹೋಗ್ಲೇಬೇಡಿ. ಅದೇ ಎಲ್ಲ ಡಾಕ್ಯುಮೆಂಟ್ಸ್ ಒಂದಕ್ಕೊಂದು ತಾಳೆ ಆಗ್ತಿದೆ, ಪ್ರತಿಯೊಂದು ಸೂಕ್ತವಾಗಿದೆ ಅಂತಂದ್ರೆ ನೀವು ಹರಾಜಿನ ಪ್ರಾಪರ್ಟಿನ ತಗೊಳ್ಬೋದಾ ಬೇಡವಾ ಅಂತ ಯೋಚನೆ ಮಾಡ್ಬೋದು. ಈಗ ಪ್ರಾಪರ್ಟಿ ಏನಾದ್ರೂ ನನಗಿಷ್ಟ ಆಯ್ತು ಅಂದ್ರೆ ಒಂದು ರಾಜಾಜಿನಗರದಲ್ಲಿ ಅಥವಾ ಬಸವೇಶ್ವರ ನಗರದಲ್ಲಿ ಪ್ರಾಪರ್ಟಿ ತುಂಬಾ ಕಮ್ಮಿಗೆ ಸಿಕ್ಕಿದೆ, ಅಂದ್ರೆ 20 ಲಕ್ಷಕ್ಕೋ 25 ಲಕ್ಷಕ್ಕೋ ಪ್ರಾಪರ್ಟಿ ಸಿಕ್ಕಿದೆ, ನನಗೆ ಪ್ರಾಪರ್ಟಿ ಇಷ್ಟ ಆಯ್ತು, ನಾನು ಪ್ರಾಪರ್ಟಿನ ಪರ್ಚೇಸ್ ಮಾಡ್ತಿದ್ದೀನಿ ಅಂತ ಅಂದಮೇಲೆ ಈ ವಿಷಯಗಳನ್ನ ನೀವು ಅರ್ಥ ಮಾಡ್ಕೊಳ್ಬೇಕು. ನಾನು ಆಗ್ಲೇ ನಿಮ್ಗೆ ಹೇಳಿದೆ ಪ್ರತಿಯೊಂದನ್ನು ಕೂಡ ಆನ್ಲೈನ್ ಕಾಲ ಆಗಿದೆ. ಮುಂಚೆ ಅಂತಂದ್ರೆ ನಮ್ಮ ಅಪ್ಪ ಅಮ್ಮ ಕಾಲದಲ್ಲಿ, ತಾತ ಅಜ್ಜಿ ಕಾಲದಲ್ಲಿ ಅಷ್ಟು ಯಾವುದು ಆನ್ಲೈನ್ ಅಲ್ಲಿ ನಮಗೆ ಇನ್ಫಾರ್ಮೇಶನ್ ಸಿಗ್ತಿರ್ಲಿಲ್ಲ. ನಾವೊಂದು ಪ್ರಾಪರ್ಟಿನ ನೋಡಬೇಕು ಅಂತಂದ್ರೆ ಆ ಊರಿಗೆ ಹೋಗ್ಬೇಕು, ಅಲ್ಲಿನ ಸುತ್ತಮುತ್ತ ಜನಗಳನ್ನ ವಿಚಾರಿಸಬೇಕು, ಪ್ರತಿಯೊಂದನ್ನು ಮಾಡಬೇಕು. ಆದ್ರೆ ಈಗ ಆನ್ಲೈನ್ ಆಗಿರೋ ಕಾರಣ ಯಾವುದೇ ಒಂದು ಪ್ರಾಪರ್ಟಿ ಹೆಸರನ್ನ ಅಥವಾ ಒಂದು ಪ್ಲೇಸ್ ಹೆಸರನ್ನ ನಾವೇನಾದ್ರೂ ಇಂಟರ್ನೆಟ್ ಅಲ್ಲಿ ಸರ್ಚ್ ಮಾಡ್ತಿದೀವಿ ಅಂತಂದ್ರೆ ಅದರ A to Z ಪ್ರತಿಯೊಂದು ಬಯೋಡೇಟಾನೇ ಗೊತ್ತಾಗೋಗುತ್ತೆ. ಸೊ IBAPI ಅನ್ನೋ ಒಂದು ವೆಬ್ಸೈಟ್ ಅಲ್ಲಿ ನಿಮ್ಮ ಯೂಸರ್ ಐಡಿನ ಕ್ರಿಯೇಟ್ ಮಾಡ್ಕೊಳ್ಳಿ, ಜೊತೆಗೆ ಪಾಸ್ವರ್ಡ್ ಸಹ ನೀವು ಕ್ರಿಯೇಟ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಕ್ರಿಯೇಟ್ ಮಾಡಿದ ತಕ್ಷಣ ನಿಮಗೆ ಇಷ್ಟ ಆಗಿರೋ ಪ್ರಾಪರ್ಟಿನ ನೀವು ಚೆಕ್ ಮಾಡ್ಬೋದು. ಅಲ್ಲಿ ನಿಮ್ಗೆ ಏನಾಗುತ್ತೆ ಅಂತಂದ್ರೆ ಪ್ರತಿಯೊಂದು ಪ್ರಾಪರ್ಟಿ ವೇರಿಯೇಷನ್ ತೋರಿಸುತ್ತೆ, ಅಂದ್ರೆ ಯಾವ ರೇಟ್ ಅಲ್ಲಿ ಅವರು ಸೇಲ್ ಮಾಡ್ತಿದ್ದಾರೆ, ಯಾವ ಡೇ ಅಲ್ಲಿ ಆಕ್ಷನ್ ಡೇ ಇದೆ, ಇದು ನಿಮ್ಮ ಒಂದು ಅಮೌಂಟ್ ಏನಿರುತ್ತೆ ಅದಕ್ಕೆ ಸೂಕ್ತವಾಗಿದೆಯಾ, ನಿಮ್ಮ ಬಡ್ಜೆಟ್ ಕರೆಕ್ಟ್ ಆಗಿದೆಯಾ, ಪ್ರತಿಯೊಂದನ್ನು ಸಹ ನಿಮ್ಗೆ ಇಲ್ಲಿ ತೋರಿಸುತ್ತೆ. ಹಾಗೇನೆ ಆಕ್ಷನ್ ಡೇ ಅಂದ್ರೆ ಹರಾಜಿನ ದಿನದಲ್ಲಿ ನಿಮ್ಗೇನಾದ್ರೂ ಪ್ರಾಪರ್ಟಿ ಇಷ್ಟ ಆಯ್ತು, ಕೊಟ್ಟಿರೋ ಡಾಕ್ಯುಮೆಂಟ್ಸ್ ಎಲ್ಲ ಸೂಕ್ತವಾಗಿದೆ, ಇನ್ನೇನು ನಾನು ಪ್ರಾಪರ್ಟಿ ಪರ್ಚೇಸ್ ಮಾಡ್ತಿದ್ದೀನಿ, ನನಗೆ ಪ್ರಾಪರ್ಟಿ ಇಷ್ಟ ಅನ್ನೋಷ್ಟರಲ್ಲಿ ನೀವೇನ್ ಮಾಡಬೇಕು ಅಂತಂದ್ರೆ 10% ಅಡ್ವಾನ್ಸ್, ಇದನ್ನ ಅಡ್ವಾನ್ಸ್ಡ್ ಅರ್ನ್ಡ್ ಮನಿ ಡೆಪಾಸಿಟ್ ಅಂತ ಹೇಳ್ತಾರೆ. ಈ 10% ಅಡ್ವಾನ್ಸ್ನ ನೀವು ಆನ್ ಸ್ಪಾಟ್ ಪೇ ಮಾಡಬೇಕಾಗತ್ತೆ. ಹಾಗೇನೆ ನೀವೇನಾದ್ರೂ ಆನ್ಲೈನ್ ನಲ್ಲಿ ಬಿಡ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ. ಯಾಕೆ ಅಂತಂದ್ರೆ ನಾವು ಆಫ್ಲೈನ್ ಅಂದ್ರೆ ನಾವು ಆ ಜಾಗದಲ್ಲೂ ಬಿಡ್ಡಿಂಗ್ ಮಾಡ್ಬೋದು, ಇಲ್ಲ ಅಂತಂದ್ರೆ ಬಿಡ್ಡಿಂಗ್ ನಡೀತಿರುತ್ತೆ, ನಾವು ಆನ್ಲೈನ್ ಇಂದನೂ ಮಾಡ್ಬೋದು. ಹೀಗೆ ಎಷ್ಟೊಂದು ಜನ ವಿಡಿಯೋ ಕಾಲ್ಗಳಲ್ಲಿ ಹೇಗೆ ಮಾತಾಡ್ತಾರೆ ಅದೇ ರೀತಿನೂ ಕೂಡ ಆನ್ಲೈನ್ ನಲ್ಲೇ ಬಿಡ್ಡಿಂಗ್ ನಡೆಯುತ್ತೆ. ಸೊ ಆನ್ಲೈನ್ ನಲ್ಲಿ ಬಿಡ್ಡಿಂಗ್ ನಡಿಬೇಕಾದ್ರೆ ಏನು ಅಂತಂದ್ರೆ 10,000 ಇರುತ್ತೆ ಅಂತ ಇಟ್ಕೊಳ್ಳಿ, 10,000 + 10,000 ಅಂತ ಆನ್ಲೈನ್ ನಲ್ಲಿ ಕ್ಲಿಕ್ ಮಾಡ್ತಾ ಇರಬೇಕು. ಅದೇ ಆಫ್ಲೈನ್ ಅಲ್ಲಿ ಅಂತಂದ್ರೆ ಒಂದ್ಸತಿ ಒಬ್ರು 10 ಲಕ್ಷ ಅಂತಾರೆ, ಇನ್ನೊಬ್ರು 10,50,000 ಅಂತಾರೆ, ಇನ್ನೊಬ್ರು 12 ಲಕ್ಷ ಅಂತಾರೆ. ಈ ರೀತಿ ಬಿಡ್ಡಿಂಗ್ಸ್ ನಡೀತಿರುತ್ತೆ. ಒಂದು ಪ್ರಾಪರ್ಟಿಯ ಮಾರ್ಕೆಟ್ ವ್ಯಾಲ್ಯೂ ಬಂದು 20 ಲಕ್ಷ ಇದೆ, ಲೋನ್ ಔಟ್ಸ್ಟ್ಯಾಂಡಿಂಗ್ ಅಂದ್ರೆ ಅವರು EMI ಕಟ್ಟಕ್ಕಾಗದೆ, ಅವ್ರ ಪ್ರಾಪರ್ಟಿನ ಉಳಿಸ್ಕೊಳಕ್ಕಾಗದೆ ಇನ್ನು 15 ಲಕ್ಷ ಅವರು ಕಟ್ಟಕ್ಕಾಗಿಲ್ಲ, 5 ಲಕ್ಷ ಮಾತ್ರ ಕಟ್ಟಿದ್ದಾರೆ. ಇದನ್ನ ಲೋನ್ ಔಟ್ಸ್ಟ್ಯಾಂಡಿಂಗ್ ಅಂತ ಹೇಳ್ತಾರೆ. ಈ 15 ಲಕ್ಷ ಬ್ಯಾಂಕ್ ಅವ್ರಿಗೆ ಸಿಗಬೇಕು. ಬ್ಯಾಂಕ್ ಸಿಕ್ಕಿರೋದು ಕೇವಲ 5 ಲಕ್ಷ ಅಲ್ವಾ, 20 ಲಕ್ಷ ಅಂತಂದ್ರೆ ಅವ್ರು ಎಷ್ಟು ಬಡ್ಡಿಗಳನ್ನ ಹಾಕಿರ್ತಾರೆ. ಆದ್ರೆ ಬ್ಯಾಂಕ್ಗೆ ಕೇವಲ 5 ಲಕ್ಷ ಸಿಕ್ಕಿರೋದ್ರಿಂದ ಔಟ್ಸ್ಟ್ಯಾಂಡಿಂಗ್ ಇನ್ನು 15 ಲಕ್ಷ ಇದೆ. ಈ ಬಿಡ್ ಏನಿರುತ್ತೆ ಇದು 15 ಲಕ್ಷ, ಅಂದ್ರೆ ಅವರು 15 ಲಕ್ಷಕ್ಕೆ ಬಿಡ್ ಮಾಡಬೇಕು, ಹರಾಜಾಕ್ಬೇಕು. ಫೈನಲ್ ಬಂದು 17 ಲಕ್ಷ. ಅವರು 2 ಲಕ್ಷ ಲಾಭ ತಗೊಳ್ತಿದ್ದಾರೆ ಅಂತಂದ್ರು, ಆ ಬಿಡ್ಡಿಂಗ್ ಅಲ್ಲಿ 2 ಲಕ್ಷ ಲಾಭ ಬಂತು ಅಂತಂದ್ರು ಕಸ್ಟಮರ್ಗೆ ಈ 2 ಲಕ್ಷನ ಕೊಡ್ಬೇಕಾಗತ್ತೆ, ಬ್ಯಾಂಕ್ ಅವರೇ ತಗೊಳ್ಳೋ ಹಾಗಿಲ್ಲ. ಬ್ಯಾಂಕ್ಗೆ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಇರೋದು ಕೇವಲ 15 ಲಕ್ಷ. ಅವ್ರಿಗೆ ಪ್ರಾಪರ್ಟಿ ಮೇಲೆ 2 ಲಕ್ಷ ಎಕ್ಸ್ಟ್ರಾ ಬಂತು ಅಂತಂದ್ರೆ
ಆ 2 ಲಕ್ಷನ ಕಸ್ಟಮರ್ಗೆ ಕೊಡಬೇಕಾಗತ್ತೆ. ಯಾಕಂದ್ರೆ ಕಸ್ಟಮರು ಕಷ್ಟಪಟ್ಟು ಪರ್ಚೇಸ್ ಮಾಡಿರ್ತಾರೆ. ಆ ಮಾರ್ಕೆಟ್ ವ್ಯಾಲ್ಯೂ ಒಂದು ಜಾಗದ್ದು ವರ್ಷದಿಂದ ವರ್ಷಕ್ಕೆ ಬೆಳೀತಾನೆ ಇರುತ್ತೆ. ಈಗ ನಾನು ಒಂದು ಕಡೆ ಪರ್ಚೇಸ್ ಮಾಡಿದ್ದೀನಿ, ರಾಜಾಜಿನಗರದಲ್ಲಿ ನಾನು ಒಂದು ಪ್ರಾಪರ್ಟಿ ತೆಗೆದಿದ್ದೀನಿ ಅಂತಂದ್ರೆ ಈ ವರ್ಷದಲ್ಲಿ 20 ಲಕ್ಷ ಇರೋವಂಥ ಪ್ರಾಪರ್ಟಿ ನೆಕ್ಸ್ಟ್ ವರ್ಷಕ್ಕೆ 25 ಲಕ್ಷ ಆಗಿರ್ಬೋದು. ಆಗ ಕಸ್ಟಮರ್ ಆದ ನನಗೆ ಮೋಸ ಆಗಬಾರ್ದು ಅಂತಂದ್ರೆ ಆ ಮಾರ್ಕೆಟ್ ವ್ಯಾಲ್ಯೂ ಅಲ್ಲಿ ಎಕ್ಸ್ಟ್ರಾ 2 ಲಕ್ಷ ಬಂದಿದ್ರು ಅದು ನನಗೆ ತಲುಪಬೇಕಾಗತ್ತೆ. ಆನ್ಲೈನ್ ಅಲ್ಲಿ ಏನಾದ್ರು ಬಿಡ್ ಮಾಡ್ತಿದ್ದೀನಿ ಅಂತಂದ್ರೆ ನಾನು ನಿಮ್ಗೆ ಆಗ್ಲೇ ಹೇಳಿದೆ 10,000 ನಾವು ಕ್ಲಿಕ್ ಮಾಡ್ತಾ ಹೋಗ್ತಾ ಇರಬೇಕಾಗತ್ತೆ. ಆಗ ಇಲ್ಲಿ ಆಫ್ಲೈನ್ ಅಲ್ಲಿ ಬಿಡ್ ಮಾಡ್ತಿರೋರ್ಗು ಹಾಗೆ ಆನ್ಲೈನ್ ಅಲ್ಲಿ ಬಿಡ್ ಮಾಡ್ತಿರೋರ್ಗು ಇಬ್ರಿಗೂ ಸಹ ಒಂದು ವೇರಿಯೇಷನ್ ಇಲ್ಲದೆ ಅವರು ಸೂಕ್ತವಾಗಿ ಹರಾಜಿನ ಪ್ರಾಪರ್ಟಿ ಏನಿರುತ್ತೆ ಅದ್ರ ಒಂದು ಡೀಟೇಲ್ಸ್ ನ ತಿಳ್ಕೊಳ್ಬಹುದು. ನಾನು ಆಗ್ಲೇ ನಿಮ್ಗೆ ಹೇಳಿದೆ ಔಟ್ಸ್ಟ್ಯಾಂಡಿಂಗ್ ಅಮೌಂಟ್ ಬ್ಯಾಂಕ್ ಅವ್ರಿಗೆ 15 ಲಕ್ಷ ಇರುತ್ತೆ, ಹಾಗೆ ಹರಾಜಿನಿಂದ ಸಿಕ್ತಿರುವಂತಹ ದುಡ್ಡು ಬಂದು 17 ಲಕ್ಷ. ಈ 2 ಲಕ್ಷ ಒಂದು ಲಾಭ ಏನಿರುತ್ತೆ ಇದನ್ನ ಇವರು ಕಸ್ಟಮರ್ಗೆ ಪೇ ಮಾಡಬೇಕಾಗುತ್ತೆ. ಹರಾಜಿನ ಪ್ರಾಪರ್ಟಿ ನನಗೆ ಇಷ್ಟ ಆಗಿದೆ ಅಂತಂದ್ರೆ ನಾನು ಆ ಆಕ್ಷನ್ ಡೇಲಿ ಏನಾದರೂ ಪ್ರಾಪರ್ಟಿನ ಪರ್ಚೇಸ್ ಮಾಡ್ತೀನಿ ಅಂತಂದ್ರೆ 25% ಏನಿರುತ್ತೆ ಅದನ್ನ ಆನ್ ದಿ ಡೇ ಆಫ್ ಆಕ್ಷನ್ ಡೇ, ಹರಾಜಿನ ದಿನನೇ 25% ಆ ಪ್ರಾಪರ್ಟಿಯ ವ್ಯಾಲ್ಯೂ ಏನಿರುತ್ತೆ ಆ ದುಡ್ಡನ್ನು ನಾನು 25% ಅಷ್ಟು ಕಟ್ಟಬೇಕಾಗತ್ತೆ. ಆಮೇಲೆ 15 ಡೇಸ್ ಆದಮೇಲೆ ಪ್ರಾಪರ್ಟಿನ ಪರ್ಚೇಸ್ ಮಾಡಿ 15 ಡೇಸ್ ಆದಮೇಲೆ 100% ಸೆಟ್ಲ್ ಮಾಡಬೇಕಾಗತ್ತೆ. ಹಾಗಿದ್ರೆ ಮಾತ್ರ ಬ್ಯಾಂಕ್ ಅವರು ಈ ಪ್ರಾಪರ್ಟಿ ಏನಿರುತ್ತೆ ಇದನ್ನ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಓಕೆನಾ? ಎಕ್ಸ್ಟ್ರಾ 2 ಲ್ಯಾಕ್ಸ್ನ ನಮ್ಮ ಪ್ರೀವಿಯಸ್ ಓನರ್ ಏನಿರ್ತಾರೆ ಆ ಕಸ್ಟಮರ್ಗೆ ನಾವು ಕೊಟ್ಟಿದ್ದೀವಿ. ಯಾಕೆಂದ್ರೆ ಮಾರ್ಕೆಟ್ ವ್ಯಾಲ್ಯೂ ಪ್ರಕಾರ ಆ 2 ಲ್ಯಾಕ್ಸ್ ಅವ್ರಿಗೆ ಹೋಗಬೇಕು. ಸೊ ಇಲ್ಲಿ ಫೈನಲ್ ಬಿಡ್ ಅಂತ ನಾವು ಹೇಳ್ತೀವಿ. ಅಂದ್ರೆ ಈ ಫೈನಲ್ ಬಿಡ್ 25% ಏನಿರುತ್ತೆ ಇದನ್ನ ಆನ್ ಸ್ಪಾಟ್ ಪೇ ಮಾಡಿದ್ದಾಯ್ತು. ಹಾಗೆ ರೆಸ್ಟ್ ಎವ್ರಿಥಿಂಗ್ ಏನಿರುತ್ತೆ ಇದನ್ನ 15 ಡೇಸ್ ಆದಮೇಲೆ 100% ಸೆಟಲ್ ಮಾಡ್ತೀವಿ. ಸೆಟಲ್ ಮಾಡಿದ ತಕ್ಷಣನೇ ನನ್ನ ರಾಜಾಜಿನಗರ ಆಗಿರ್ಬೋದು ಅಥವಾ ಬಸವೇಶ್ವರ ನಗರ ಆಗಿರ್ಬೋದು ಯಾವ ಒಂದು ಏರಿಯಲ್ಲಿ ನಾನು ಪ್ರಾಪರ್ಟಿನ ಪರ್ಚೇಸ್ ಮಾಡಿರ್ತೀನಿ ಆ ಪ್ರಾಪರ್ಟಿ ನನ್ನ ಹೆಸರಿಗೆ ಟ್ರಾನ್ಸ್ಫರ್ ಆಗುತ್ತೆ. ರಾಜಾಜಿನಗರ ಪ್ರಾಪರ್ಟಿ ಅಥವಾ ಬಸವೇಶ್ವರ ನಗರಲ್ಲಿರೋ ಯಾವುದೋ ಒಂದು ಮನೆ ನನಗೆ ತುಂಬ ಇಷ್ಟ ಆಗಿದೆ, ಹರಾಜಿನಲ್ಲಿ 30 to 40% ಡಿಸ್ಕೌಂಟ್ ಬರ್ತಿದೆ ಅಂತ ನಾನು ಮನೆನ ತಗೊಳಕ್ ಹೋಗ್ತೀನಿ. ಮನೆನ ತಗೊಳ್ತೀನಿ, ಆದರೆ ಅಲ್ಲಿರುವಂತಹ ಪ್ರಾಬ್ಲಮ್ಸ್ಗಳೇನಿರುತ್ತೆ ಅದನ್ನು ನೋಡ್ಕೊಂಡಿರಲ್ಲ. ತುಂಬಾ ಸತಿ ಈ ತರ ಆಲ್ಮೋಸ್ಟ್ 50 to 60% ಪ್ರಾಬ್ಲಮ್ಸ್ಗಳನ್ನ ಕಸ್ಟಮರ್ಸ್ ಅನುಭವಿಸಿದ್ದಾರೆ. ಅದಕ್ಕೆ ನಾನು ನಿಮಗೆ ತಿಳಿಸ್ಕೊಡ್ತಿದ್ದೀನಿ. ಮನೆನ ತಗೊಳ್ಬೇಕಾದ್ರೆ ತುಂಬಾ ಜನ ಈ ಫೈನಲ್ ಬಿಡ್ಡಿಂಗ್ ಮಾರ್ಕೆಟ್ ಪ್ರೈಸ್ ಏನಿರುತ್ತೆ ಅದನ್ನ ಕರೆಕ್ಟಾಗಿ ನೋಡ್ಕೊಂಡಿರಲ್ಲ. ಅಂದ್ರೆ ಪ್ರಾಪರ್ಟಿ ವ್ಯಾಲ್ಯೂ ಕೇವಲ 15 ಲಕ್ಷ ಇರುತ್ತೆ, ಆದ್ರೆ 25 ಲಕ್ಷ ಕೊಟ್ಟಿರ್ತಾರೆ. ಹೌದು, ಈ ತರ ಆಗೋಂಥ ಚಾನ್ಸಸ್ ತುಂಬಾನೇ ಇದೆ. ಬ್ಯಾಂಕ್ ಅವರು ಸಹ ಅಟ್ ದಿ ಎಂಡ್ ಆಫ್ ದಿ ಡೇ ಅವರು ಕೂಡ ಹ್ಯೂಮನ್ ಬೀಯಿಂಗ್ಸೇ, ಅವರು ಮೋಸ ಮಾಡ್ತಾರೆ. ಯಾರು ಮೋಸ ಮಾಡಲ್ಲ ಹೇಳಿ? ಎಲ್ಲ ಕಡೆ ಹ್ಯೂಮನ್ ಬೀಯಿಂಗ್ಸೇ, ಅಂದರೆ ಮನುಷ್ಯರೇ ಇರೋದ್ರಿಂದ ಎಲ್ಲ ಬೇಕಾದರೂ ನಿಮಗೆ ಮೋಸ ನಡೀಬೋದು. ಸೊ ನೀವೊಂದು ಪ್ರಾಪರ್ಟಿನ ಪರ್ಚೇಸ್ ಮಾಡ್ತಿದ್ದೀರಾ ಅಂತಂದರೆ ನಿಮ್ಮ ಮೈ ಎಲ್ಲ ತುಂಬ ಕಣ್ಣಾಗಿರ್ಬೇಕಾಗತ್ತೆ. ಈ ಫೈನಲ್ ಬಿಡ್ಡಿಂಗ್ ನೀವು ಮಾಡಬೇಕಾದ್ರೆ ಮಾರ್ಕೆಟ್ ಪ್ರೈಸ್ ಹಾಗೂ ಬ್ಯಾಂಕಲ್ಲಿ ಹೇಳಿರುವಂತಹ ಪ್ರೈಸ್ ಎರಡೂ ಕೂಡ ವೇರಿಯೇಷನ್ ಆಗದೆ ಕರೆಕ್ಟಾಗಿದೆಯಾ ಅಂತ ನೀವು ನೋಡ್ಕೊಳ್ಬೇಕಾಗತ್ತೆ. ಅಂದರೆ 15 ಲಕ್ಷ ಇರೋ ಪ್ರಾಪರ್ಟಿಗೆ ಯಾವುದೇ ಕಾರಣಕ್ಕೂ 25 ಲಕ್ಷ ಕೊಡೋಕ್ಕೆ ಹೋಗಬೇಡಿ. ಪ್ರತಿಯೊಂದನ್ನು ಕೂಡ ನಿಮಗೆ ವೇರಿಯೇಷನ್ ಆಗದೆ ಕರೆಕ್ಟಾಗಿ ನೀವು ನೋಡ್ಕೊಳ್ಬೇಕು. ಹಾಗೇನೆ ಔಟ್ಸೈಡ್ ಲೋನ್ಸ್, ನಾನು ICICI ಬ್ಯಾಂಕಲ್ಲೋ ಅಥವಾ ಯೆಸ್ ಬ್ಯಾಂಕಲ್ಲೋ ನನ್ನ ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡೋಕ್ಕೆ ಲೋನ್ಸ್ನ ತಗೊಂಡಿರ್ತೀನಿ. ಅದನ್ನ ಬಿಟ್ಟು ಬೇರೆ ಎಲ್ಲಾದರೂ ಲೋನ್ಸ್ಗಳಿದೆಯಾ ಅಂತ ನೋಡ್ಕೊಳ್ಬೇಕು. ಒಂದೊಂದ್ಸತಿ ಏನು ಮಾಡ್ತಾರೆ ಅಂತಂದರೆ ಒಂದೇ ಬ್ಯಾಂಕಲ್ಲಿ ಲೋನ್ ತೊಗೊಂಡಿರೋದು ಅಂತ ಮೆನ್ಷನ್ ಮಾಡ್ತಾರೆ, ಆದರೆ ನಿಮಗೆ ಗೊತ್ತಿಲ್ಲದಿರೋ ಹಾಗೆ ಅವ್ರ ಹೆಸರಲ್ಲಿ ಬೇಕಾದಷ್ಟು ಲೋನ್ಸ್ಗಳಿರುತ್ತೆ. ಆಮೇಲೆ ನೀವೇನಾದರೂ ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ದೀರಾ ಅಂತಂದರೆ ಈ ಲೋನ್ ಎಲ್ಲ ನೀವೇ ಕಟ್ಟಬೇಕು ಅಂತ ನಿಮ್ಮನೆ ಹತ್ರನೇ ಬರ್ತಾರೆ. ಸೊ ಔಟ್ಸೈಡ್ ಲೋನ್ಸ್ ಏನಾದರೂ ಇದೆಯಾ ಅದನ್ನು ನೋಡ್ಕೊಳ್ಳಿ. ಹಾಗೆ ಸನ್ಸ್ ಅಂದರೆ ಇವರ ಮನೆಯಲ್ಲಿ ಮಗಳು, ಮಗ ಅಥವಾ ಮೊಮ್ಮಕ್ಕಳು ಎಲ್ಲರೂ ಕೂಡ ಸೈನ್ ಹಾಕಿದಾರ ಅಂತ ನೋಡ್ಕೊಳ್ಳಿ. ಏನಾಗುತ್ತೆ ಅಂತಂದ್ರೆ ಒಂದೊಂದು ಸತಿ ನಮ್ಮ ಅಮ್ಮ ಆಗಿರ್ಬೋದು, ಅಪ್ಪ ಆಗಿರ್ಬೋದು, ಅವರು ಪ್ರಾಪರ್ಟಿನ ಸೇಲ್ ಮಾಡಿರ್ತಾರೆ. ನಾನೇನಾದ್ರೂ ಮಗ ಆಗಿದ್ರೆ ಏನ್ ಮಾಡ್ತೀನಿ ಅಂತಂದ್ರೆ ನನ್ನ ಒಂದು ಪರ್ಮಿಷನ್ ಇಲ್ಲದೆ ನಮ್ಮ ಅಪ್ಪ ಅಮ್ಮ ಹೇಗೆ ಸೇಲ್ ಮಾಡಿದ್ರು, ಆ ಪ್ರಾಪರ್ಟಿ ನನ್ನ ಹೆಸರಿಗೆ ಬರಬೇಕು ಅಂತ ಹೇಳ್ಬಿಟ್ಟು ನಾನು ಕೋರ್ಟಲ್ಲಿ ಹೋಗಿ ಆರಾಮಾಗಿ ಕೇಸ್ ಹಾಕ್ಬೋದು. ಹಾಗೇನಾದ್ರೂ ಕೇಸ್ ಹಾಕ್ದೆ ಅಂತಂದ್ರೆ 10 ರಿಂದ 15 ವರ್ಷದವರೆಗೂ, ಕೆಲವೊಮ್ಮೆ 25 ವರ್ಷದವರೆಗೂ ಕೂಡ ನೀವು ಕೋರ್ಟು ಕಚೇರಿ ಅಂತ ಓಡಾಡಲೇಬೇಕಾಗತ್ತೆ. ಕೇಸ್ ಅಂತೂ ಸಾಲ್ವ್ ಆಗಲ್ಲ. ಸೊ ಅದಕ್ಕೆ ಪ್ರಾಪರ್ಟಿನ ಪರ್ಚೇಸ್ ಮಾಡಬೇಕಾದ್ರೆ ಮನೆಯಲ್ಲಿ ಎಲ್ಲರದು ಸೈನ್ ಆಗಿದೆಯಾ ಅಂತ ನೋಡ್ಕೊಳ್ಳಿ. ಒಂದು ಪಕ್ಷ 1 ತಿಂಗಳು ಮಗು ಅಥವಾ 6 ತಿಂಗಳು ಮಗು ಇದ್ರೂ ಕೂಡ ಅದ್ರ ಕಡೆನೂ ನೀವು ಸೈನ್ ಮಾಡಿಸ್ಕೊಳ್ಬೇಕಾಗತ್ತೆ. ಆಮೇಲೆ ರಿಪೇರ್, ಯಾವುದಾದ್ರೂ ನೀವು ಪ್ರಾಪರ್ಟಿನ ಪರ್ಚೇಸ್ ಮಾಡ್ತಿದ್ದೀರಾ ಅಂತಂದ್ರೆ ಆ ಮನೆ ಒಳಗಡೆ
ರಿಪೇರಿಗಳು ಏನಾದರೂ ಇದೆಯಾ? ತುಂಬಾ ಸತಿ ಏನಾಗುತ್ತೆ ಅಂತಂದ್ರೆ ಪಾಯ ಕರೆಕ್ಟ್ ಆಗಿ ತೆಗ್ದಿರಲ್ಲ, ಇಲ್ಲ ಅಂತಂದ್ರೆ ರೂಫ್ ಟಾಪ್ ಕರೆಕ್ಟ್ ಆಗಿರಲ್ಲ, ಇನ್ನೂ ಸ್ವಲ್ಪ ಪ್ರಾಪರ್ಟೀಸ್ ಅಲ್ಲಿ ವಾಟರ್ ಪ್ರಾಬ್ಲಮ್ ಇರುತ್ತೆ, ಅರ್ಥಿಂಗ್ ಕರೆಕ್ಟ್ ಆಗಿ ಮಾಡಿರಲ್ಲ. ಸೊ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ಗಳಿದೆಯಾ, ರಿಪೇರ್ ಕರೆಕ್ಟ್ ಆಗಿ ಆಗಿದೆಯಾ, ಅದನ್ನು ಕೂಡ ನೀವು ನೋಡ್ಕೊಳ್ಬೇಕಾಗತ್ತೆ. ಜೊತೆಗೆ ಓನರ್ಸ್, ಮನೆಯ ಮಾಲೀಕ ಅವರೇನಾ, ಅವ್ರು ಬಿಟ್ಟು ಮತ್ತೆ ಇನ್ಯಾರಾದ್ರೂ ಇದಾರಾ, ಅದು ಇಂಡಿವಿಜುವಲ್ ಅಥವಾ ಜಾಯಿಂಟಾ, ಪ್ರತಿಯೊಂದನ್ನು ಕೂಡ ನೀವು ನೋಡ್ಕೊಳ್ಬೇಕಾಗುತ್ತೆ. ಜೊತೆಗೆ ನಾಟ್ ರಿಸೀವ್ಡ್ ನೋಟಿಸ್ ಏನ್ ಮಾಡ್ತಾರೆ ಅಂತಂದ್ರೆ, ತುಂಬಾ ಜನ ಹೇಳ್ತಾರೆ ನನಗೆ ನೀವು ನೋಟಿಸೇ ಕಳಿಸಿಲ್ಲ, ಅಂದ್ರೆ ಈ ಒಂದು ಎಕ್ಸ್ ಪ್ರಾಪರ್ಟಿನ ಹರಾಜಾಕ್ಬೇಕು ಅಂತ ನಾನು ಅನ್ಕೊಂಡಿದ್ದೀನಿ. ಈ ವೈ ಓನರ್, ಹೊಸ ಓನರ್ ಏನಿರ್ತಾರೆ ಅವರು ಈ ಪ್ರಾಪರ್ಟಿನ ಪರ್ಚೇಸ್ ಮಾಡಕ್ ಬಂದಿರ್ತಾರೆ. ಆಗ ಎಕ್ಸ್ ಅನ್ನೋ ಓನರ್ ಏನ್ ಮಾಡ್ಬೋದು ಅಂತಂದ್ರೆ, ಹರಾಜಿನ ದಿವಸ ಅಥವಾ ಪ್ರಾಪರ್ಟಿನ ಪರ್ಚೇಸ್ ಮಾಡಾದ್ಮೇಲೆ ಮತ್ತೆ ಬಂದು ವೈ ಓನರ್ ಮೇಲೆ ಕಂಪ್ಲೇಂಟ್ ಮಾಡ್ಬೋದು. ಅಂದ್ರೆ ನನಗೆ ಆ ಹರಾಜಿನ ನೋಟಿಸೇ ಬಂದಿಲ್ಲ, ನೋಟಿಸ್ ಕಳಿಸ್ದೆ ನೀವು ಹೇಗೆ ನನ್ನ ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ರಿ, ಮತ್ತೆ ಈ ಎಕ್ಸ್ ಓನರ್ ನಿಮ್ಮ ಮೇಲೆ ಕಂಪ್ಲೇಂಟ್ ಹಾಕ್ಬೋದು. ಸೊ ಅದಕ್ಕೆ ಪ್ರತಿಯೊಂದು ನೋಟಿಸ್ ಸಹ ಕರೆಕ್ಟ್ ಆಗಿ ಸಿಕ್ಕಿದ್ಯಾ ಅನ್ನೋದನ್ನ ನೀವು ನೋಡ್ಕೊಳ್ಬೇಕಾಗತ್ತೆ. ಸೊ ಹರಾಜಿನ ಪ್ರಾಪರ್ಟಿ ಬ್ಯಾಂಕ್ ಆಕ್ಷನ್ ಅಲ್ಲಿ ನೀವೇನಾದ್ರೂ 30 to 40% ಇಂದ ಒಂದು ಸುಂದರವಾದ ಬಿಲ್ಡಿಂಗ್ಸ್ ಅಥವಾ ಪ್ರಾಪರ್ಟಿ ಏನಾದ್ರೂ ಸಿಕ್ತಿದೆ ಅಂತಂದ್ರೆ ಖಂಡಿತವಾಗ್ಲೂ ಪರ್ಚೇಸ್ ಮಾಡಲೇಬೇಕು ಅಂತ ಅನ್ಕೊಳ್ತೀರಾ. ಹಾಗಾದ್ರೆ ಪ್ರಾಕ್ಟಿಕಲ್ ಆಗಿ ನಾನು ನಿಮಗೆ ತೋರಿಸ್ತೀನಿ ಯಾವ ಒಂದು ವೆಬ್ಸೈಟ್ ಅಲ್ಲಿ ನೀವು ಬ್ಯಾಂಕ್ ಆಕ್ಷನ್ ಯಾವ ರೀತಿ ನಡೆಯುತ್ತೆ, ಹಾಗೆ ಪ್ರಾಪರ್ಟಿಗಳನ್ನ ಹೇಗೆ ಚೆಕ್ ಮಾಡ್ಬೋದು ಅಂತ. ಸೊ ಗೂಗಲ್ ಬಂದಿದ ತಕ್ಷಣನೇ ನೀವು eauctionindia.com ಅಂತ ಪ್ರೆಸ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲಿ ಕರ್ಕೊಂಡು ಬರುತ್ತೆ. ಸೊ ಇಲ್ಲಿ ನೀವು ನೋಡ್ಬೋದು, ನೋಡಿ ಫೈಂಡ್ ಯೋರ್ ಡ್ರೀಮ್ ಪ್ರಾಪರ್ಟಿ ಅಂತ ಇದೆ. ಇಲ್ಲಿ ಆಕ್ಷನ್ ಐ ಡಿ ಅಂದ್ರೆ ನೀವು ನಿಮ್ಮ ಐ ಡಿನ ಏನ್ ಕ್ರಿಯೇಟ್ ಮಾಡ್ಕೊಳ್ತೀರಾ ಅದನ್ನ ನೀವು ಇಲ್ಲಿ ಹಾಕ್ಬೋದು. ಕ್ಯಾಟಗರಿ ಅಂದ್ರೆ ನೋಡಿ ಇಲ್ಲಿ ಗೋಲ್ಡ್ ಆಕ್ಷನ್ಸ್, ಇಂಡಸ್ಟ್ರಿಯಲ್ಸ್, ಅದರ್ಸ್, ರೆಸಿಡೆನ್ಷಿಯಲ್ ಅಂದ್ರೆ ನಿಮ್ಗೆ ಯಾವ ರೀತಿ ಪ್ರಾಪರ್ಟಿ ಬೇಕು, ಸ್ಕ್ರಾಪ್, ಪ್ಲಾಂಟ್, ಮೆಷಿನರಿ, ವೆಹಿಕಲ್ ಆಕ್ಷನ್ಸ್ ಅಂತ ಇರುತ್ತೆ. ಅಂದ್ರೆ ರೆಸಿಡೆನ್ಷಿಯಲ್ ಅಂತ ಅಂದ್ರೆ ನಿಮ್ಮದೇ ಒಂದು ಪ್ರೈವೇಟ್ ಆಗಿ ಸೂಪರ್ ಆಗಿರೋ ಪ್ರಾಪರ್ಟಿ ಅಂತ. ಹಾಗೇನೆ ಸಿಟಿ, ಯಾವ ಸಿಟಿ ಅಂತ ಇಲ್ಲಿ ನೀವು ಮೆನ್ಷನ್ ಮಾಡಬೇಕಾಗುತ್ತೆ. ಸ್ಟೇಟ್ ನ ನೀವು ಮೆನ್ಷನ್ ಮಾಡಬೇಕಾಗತ್ತೆ. ನಾನು ಕರ್ನಾಟಕ ಅಂತ ಹಾಕ್ತೀನಿ, ಸಿಟಿ ಬಂದು ಬೆಂಗಳೂರು ಅಂತ ಹಾಕ್ತೀನಿ, ಬ್ಯಾಂಕ್ ಬಂದು ಓಕೆ ಧನಿ ಲೋನ್ಸ್ ಅಂಡ್ ಸರ್ವಿಸ್ ಲಿಮಿಟೆಡ್ ಅಂತ ಹಾಕಿದೀನಿ ಆಯ್ತಾ. ಸರ್ಚ್, ಮಿನಿಮಮ್ ಪ್ರೈಸ್ 20 lakhs, ಮ್ಯಾಕ್ಸಿಮಮ್ ಪ್ರೈಸ್ 40 lakhs. ನೋಡಿ ರೆಸಿಡೆನ್ಷಿಯಲಿ ನಿಮಗೆ ಆಕ್ಷನ್ ಡೇ ಯಾವಾಗ ಸ್ಟಾರ್ಟ್ ಆಗುತ್ತೆ ಅಂತ ಇಲ್ಲಿ ತೋರಿಸ್ತಿದ್ದಾರೆ. ದ ಸ್ಪೆಷಲ್ ಆಫರ್ಸ್ ಅಂಡ್ ಕಾಂಪೊನೆಂಟ್ ಅಥಾರಿಟಿ ಆಕ್ಷನ್ ದ ಪ್ಲಾಟ್ ಜೈಪುರ್ ಹೋಬ್ಳಿ ಮೈಸೂರು. ಅಂದ್ರೆ ಇಲ್ಲಿ ನಿಮಗೆ ಈ ರೀತಿ ಒಂದು ತಾಲೂಕಲ್ಲೆಲ್ಲ ಇದೆ ಅಂತ. ಇದು 1 ಕೋಟಿಗೆ ಸಿಗ್ತಿದೆ. ಆಕ್ಷನ್ ಡೇ ಬಂದು 19th April ಇದೆ. ಜೊತೆಗೆ ನೋಡಿ ಜೈಪುರ್ ತಾಲೂಕಲ್ಲಿ ನಿಮಗೆ ಸಿಗ್ತಿರೋದು ರೆಸಿಡೆನ್ಷಿಯಲ್ ಏರಿಯಾ ಅಲ್ಲಿ. ಇನ್ನೊಂದು ಪ್ಲಾಟ್ ಬಂದು ಅದು ಕೂಡ 18 ಲಕ್ಷಕ್ಕೆ ಸಿಗ್ತಿದೆ. ಇಲ್ಲಿ ನೋಡಿ ಇದು ಕೂಡ ಜೈಪುರ್ ತಾಲೂಕು, ಇದು ಸ್ಟಾರ್ಟ್ ಆಗ್ತಿರೋದು ಕೂಡ 19th ಅಲ್ಲೇ. ಈ ರೀತಿ ನಿಮಗೆ ಪ್ರತಿಯೊಂದು ರೆಸಿಡೆನ್ಷಿಯಲ್ ಏರಿಯಾ ಅಂತ ಕೊಟ್ಟಾಗ ಯಾವ್ಯಾವ ತಾಲೂಕಲ್ಲಿ ಹಾಗೂ ಯಾವ್ಯಾವ ಡಿಸ್ಟಿಕ್ ಅಲ್ಲಿ ರೆಸಿಡೆನ್ಷಿಯಲ್ ಏರಿಯಾ ಅಲ್ಲಿ ನಿಮಗೆ ಬೇಕಾಗಿರುವಂಥ ಪ್ರಾಪರ್ಟಿ ಹಾಗೂ ನಿಮ್ಮ ಒಂದು ಅಮೌಂಟ್ಗೆ ತಕ್ಕ ಹಾಗೆ, ನಿಮ್ಮ ಬಡ್ಜೆಟ್ ಏನಿದೆ ಅದಕ್ಕೆ ತಕ್ಕ ಹಾಗೆ ಇಲ್ಲಿ ತೋರಿಸ್ಬಿಡುತ್ತೆ. ಇದನ್ನ ನೀವು ನೋಡ್ಕೊಳ್ಬೋದು. ಆ ಏರಿಯಾ ನನಗೆ ಸೆಟ್ ಆಗುತ್ತಾ, ಇಲ್ಲಿ ನಾನು ಪರ್ಚೇಸ್ ಮಾಡ್ಬೋದಾ, ಈ ದುಡ್ಡು ನನಗೆ ಸೆಟ್ ಆಗುತ್ತಾ ಅಂತ ಬೇಕಾದಷ್ಟು ಇದೆ. ಇದು ಪೇಜ್ 1 ಈ ರೀತಿ ಇದೆ. ಪೇಜ್ 2 ನೋಡಕ್ ಹೋದ್ರೆ ನೋಡಿ ಇಂಡಿಯನ್ ಬ್ಯಾಂಕ್ ಆಕ್ಷನ್ಸ್ ಇಂದ ಇದು ಸ್ಟಾರ್ಟ್ ಆಗ್ತಿದೆ. ಇದು ಕೂಡ ಅಷ್ಟೇ 15th March ಇದೆ ಆಕ್ಷನ್ ಡೇ ಸ್ಟಾರ್ಟ್ ಆಗ್ತಿರೋದು. ಇದು ಬಂದು ಲ್ಯಾಂಡ್, ಈ ಲ್ಯಾಂಡು 6,87,000 ಆಗಿದೆ. ಇದು ಬಂದು ಹೌಸ್. ನಾನು ನಿಮಗೆ ಹೇಳಿದ್ದೆ ರೆಸಿಡೆನ್ಷಿಯಲ್ ಏರಿಯಾಲಿ ನಿಮಗೆ ಹೌಸ್ ಬೇಕು, ಮನೆ ಬೇಕು ಅಂತಂದ್ರೆ ಇಲ್ಲಿ ನೋಡ್ಬೋದು. ಇದು ಬಂದು 90,90,000ಗೆ ಅಂದ್ರೆ 1 ಕೋಟಿಗೆ ಕೇವಲ 10 ಲಕ್ಷ ಕಮ್ಮಿ. ಸೊ ಈ ಒಂದು ಪ್ರಾಪರ್ಟಿ ಏನಿದೆ ಇದನ್ನ ಸೇಲ್ ಮಾಡ್ತಿರೋಂಥ ಬ್ಯಾಂಕ್ ಬಂದು ಶ್ರೀರಾಮ್ ಫಿನಾನ್ಸ್ ಅಂತ. ಇದು ಕೂಡ ಏಪ್ರಿಲ್ ಸ್ಟಾರ್ಟ್ ಆಗ್ತಿದೆ. ಜೊತೆಗೆ ಲ್ಯಾಂಡ್ ಅಂಡ್ ಬಿಲ್ಡಿಂಗ್, ನಿಮ್ಮ ಒಂದು ಡ್ರೀಮ್ ಪ್ರಾಪರ್ಟಿ ಏನಿರುತ್ತೆ, ಲ್ಯಾಂಡ್ ಆಗಿರ್ಬೋದು, ರೆಸಿಡೆನ್ಷಿಯಲ್ ಹೌಸ್ ಆಗಿರ್ಬೋದು, ಅಥವಾ ಒಂದು ಜಮೀನ್ ಆಗಿರ್ಬೋದು, ಯಾವುದು ನಿಮಗೆ ಅದನ್ನ ಪರ್ಚೇಸ್ ಮಾಡಬೇಕು ಅಂತ ಅನ್ಕೊಂಡಿರ್ತೀರೋ ಅದನ್ನ ನೀವು eauctionsindia.com ಅಲ್ಲಿ ಏನಾದ್ರು ಚೆಕ್ ಮಾಡಿದ್ರಿ ಅಂತಂದ್ರೆ ಆಕ್ಷನ್ ಡೇ ಯಾವ ದಿನ ಹರಾಜಾಗ್ತಿದ್ದಾರೆ ಪ್ರತಿಯೊಂದನ್ನು ಕೂಡ ನಿಮಗೆ ಡೀಟೇಲ್ಡ್ ಆಗಿ ಗೊತ್ತಾಗುತ್ತೆ. ಸ್ನೇಹಿತರೆ, ನಿಮ್ಮೆಲ್ರಿಗೂ ಕೂಡ ನಾನು ನಿಮ್ಗೆ ಇವಾಗ ಡೀಟೇಲ್ಡ್ ಆಗಿ ತಿಳಿಸ್ಕೊಟ್ಟೆ. ಅಂದ್ರೆ ಬ್ಯಾಂಕ್ ಏನಾದ್ರೂ 30 to 40% ಡಿಸ್ಕೌಂಟ್ ಅಲ್ಲಿ ಆಕ್ಷನ್ ಡೇ ಅಲ್ಲಿ ಪ್ರಾಪರ್ಟಿನ ಸೇಲ್ ಮಾಡ್ತಿದ್ದಾರೆ ಅಂತಂದ್ರೆ ಅದನ್ನ ತಗೊಳ್ಳೋಂಥದ್ದು ಉತ್ತಮನಾ,
ಹಾಗೆ ಇದರಿಂದ ಆಗುವಂತಹ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು. 30-40% ಡಿಸ್ಕೌಂಟ್ ಅಲ್ಲಿ ನಮಗೆ ಪ್ರಾಪರ್ಟಿ ಸಿಗ್ತಿದೆ ಅಂತಂದ್ರೆ ನಮ್ಮ ಒಂದು ಕನಸಿನ ಗೋಡ್ ಮಾಡ್ಕೊಳ್ಬೇಕು ಅಥವಾ ಒಂದು ಜಮೀನ್ ತೆಗಿಬೇಕು ಅಂತ ತುಂಬಾ ಜನ ಹೋಗ್ತಾರೆ. ಸೊ ನಿಮಗೆ ಈ ವಿಡಿಯೋ ಸೂಕ್ತ ಅನ್ಸಿದ್ದಲ್ಲಿ ಖಂಡಿತವಾಗ್ಲೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಗೆ ಏನಾದ್ರೂ ಒಂದು ಸ್ಪೆಷಲ್ ಸಬ್ಜೆಕ್ಟ್ ಬಗ್ಗೆ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ನಾನು ನಿಮ್ಮ ಮುಂದೆ ಬರ್ತೀನಿ. ಹಾಗೆ ಫ್ರೀಡಮ್ ಆ್ಯಪ್ ನ ಡೌನ್ಲೋಡ್ ಮಾಡ್ಕೊಳ್ಳಿ. ನಮ್ಮಲ್ಲಿ ಫಿನಾನ್ಸ್, ಅಗ್ರಿಕಲ್ಚರ್, ಬಿಸ್ನೆಸ್ 1000ಕ್ಕೂ ಹೆಚ್ಚಿನ ಕೋರ್ಸ್ಗಳಿದೆ. ಯಾವ ಒಂದು ಫೀಲ್ಡ್ ಅಲ್ಲಿ ಸಕ್ಸಸ್ಫುಲ್ ಆಗಿರುವಂತಹ ಮೆಂಟರ್ಸ್ ನಿಮಗೆ ಫೋನ್ ಮುಖಾಂತರ ಗೈಡ್ ಮಾಡ್ತಾರೆ. ಮತ್ತಷ್ಟು ಇನ್ಫಾರ್ಮೇಟಿವ್ ವಿಡಿಯೋಸ್ ಒಂದಿಗೆ ಬರ್ತೀನಿ. ಅಲ್ಲಿ ತನಕ ಟೇಕ್ ಕೇರ್. ನಾನು ನಿಮ್ಮ ಚಂದನಾ ಗೌಡ, ಸೈನಿಂಗ್ ಆಫ್.